ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥವುದೇ ಉಪಯುಕ್ತ ಮಾಹಿತಿ ನಾನು ಈ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೂಡ ಮಾಡಿ ಈ ವಿಡಿಯೋಗೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಈ ರೀತಿ ಸ್ಕ್ವೇರ್ ಇಮೇಜ್ ಮಾಡಿ ಹಾಕೋದು ಹೇಗೆ, ಇದನ್ನು ಇವತ್ತು ಈ ಟಾಪಿಕ್ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಕೂಡ ನಿಮ್ಮ ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡ್ಬೋದು. ಸೊ ಯಾವ ರೀತಿ ಇದನ್ನು ಮಾಡಬೇಕು, ಹೇಗೆ ನಾವು ಮಾಡಬೇಕು, ಇದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇದನ್ನು ಮಾಡಬೇಕಾದ್ರೆ ನಮ್ಮ ಹತ್ರ ಏನಿರಬೇಕು ಅದು ನೋಡೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಒಂದು ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಇರಬೇಕು. ಆ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಮೊದಲು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅಪ್ಲಿಕೇಶನ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಗಿದೆ. ತುಂಬ ಜನ ಆಲ್ಮೋಸ್ಟ್ ಯೂಟ್ಯೂಬ್ ಮೇಲೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಇದು ಯೂಸ್ ಮಾಡ್ತಾರೆ. ಥಂಬ್ನೇಲ್ ಮಾಡಲಿಕ್ಕೆ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲಿಕ್ಕೆ, ನಮ್ಮ ಕಮ್ಯುನಿಟಿ ಪೋಸ್ಟ್ಗಾಗಿ, ಸೊ ಇದಕ್ಕೆಲ್ಲ ಬ್ಯಾನರ್ ಮಾಡಲಿಕ್ಕೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸೊ ಇದು ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಇದೆ. ಇದನ್ನು ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯ ಅಪ್ಲಿಕೇಶನ್ ಆಗಿದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಇದನ್ನು ಓಪನ್ ಮಾಡಿ. ಬನ್ನಿ, ನಾನು ಹೇಗೆ ಮಾಡೋದು ಅನ್ನೋದು, ಈ ರೀತಿ ಪೋಸ್ಟ್ ಹೇಗೆ ಮಾಡೋದು, ಕ್ರಿಯೇಟ್ ಮಾಡೋದು ಹೇಗೆ ಅದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮಗೆ ಮಾಡೋದು ಹೇಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ನಾನು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡಿ ಇದ್ರ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮ್ಮ ಹತ್ರ ಅಪ್ಲಿಕೇಶನ್ ಇದ್ದರೆ ಅದನ್ನು ಮೊದಲು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ, ನೋಡ್ಬೋದು. ಈ ರೀತಿ ನಿಮಗೆಲ್ಲ ಸಿಗುತ್ತೆ. ಸೊ ಇಲ್ಲಿ ಈ ಟೆಕ್ಸ್ಟ್ ಕಾಣ್ತಾ ಇದೆ. ಇದನ್ನು ಮೊದಲು ಈ ಎ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಆಪ್ಷನ್ಸ್ ಇದೆ ನೋಡಿ, ಕೆಳಗಡೆ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಆಪ್ಷನ್ ಓಪನ್ ಆಗಿ ಇಲ್ಲಿ ಡಿಲೀಟ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಓಕೆ. ಸೊ ಇಲ್ಲಿ 3 ಡಾಟ್ಸ್ ಬಲಗಡೆ ಮೇಲ್ಗಡೆ 3 ಚುಕ್ಕೆ ಕಾಣ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇಮೇಜ್ ಸೈಜ್ ಅಂತ 5ನೇ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ದೊಡ್ಡದಿದೆ, 1:1 ರೇಷಿಯೋನೇ ಇಟ್ಕೋಬೇಕು. ಬಟ್ ಇಲ್ಲಿ ನಾನು ಏನು ಮಾಡ್ತೀನಿ, 720 ಪಿಕ್ಸೆಲನ್ನು ಇಲ್ಲಿ ಸೆಟ್ ಮಾಡ್ತೀನಿ. ನೀವು ಕೂಡ 720 ಹಾಕಿ ಇಲ್ಲಿ ಓಕೆ ಮಾಡಿ. ಸೊ ಇದು ಈ ರೀತಿ ಸೆಟ್ ಆಗಿಬಿಡುತ್ತೆ. ಓಕೆ. ಇನ್ನು ಇದಕ್ಕೆ ಮೊದಲು ನಾವು ಕಲರ್ ಮಾಡ್ಕೊಳ್ಳೋಣ. ಈ ಕಾಣ್ತಿರೋ ಇಮೇಜ್ಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಡೋಣ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಿಂದ 2ನೇ ಆಪ್ಷನ್, ಬಲಗಡೆಯಿಂದ 2ನೇ ಆಪ್ಷನ್, ಎಡಗಡೆಯಿಂದ 4ನೇ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ. ಆಮೇಲೆ ಇಲ್ಲಿ ಕಲರ್ ಬಕೆಟ್ ಕಾಣ್ತಾ ಇದೆ, ಕಲರ್ ಮತ್ತು ಮೇಲೆ ಬಕೆಟ್ ಅಂತ ಕಾಣ್ತಾ ಇದೆ. ಇದರ ಮೇಲೆ ಟಚ್ ಮಾಡಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಸಿಂಗಲ್ ಕಲರ್ ಬೇಕು ಅಂದರೆ ಸಿಂಗಲ್ ಕಲರ್ ಮಾಡ್ಕೋಬೋದು. ಇಲ್ಲಿ ಗ್ರೇಡಿಯೆಂಟ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಕಲರ್ ಎಲ್ಲ ಬಂದ್ಬಿಡುತ್ತೆ. ಸೊ ನಿಮಗೆ ಯಾವ ರೀತಿ ಕಲರ್ ಬೇಕು ಅದನ್ನು ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸಿಂಗಲ್ ಕಲರ್ ಇಲ್ಲಿ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡ್ತೀನಿ. ನಾನಿಲ್ಲಿ ಯೆಲ್ಲೋ ಕಲರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ತುಂಬ ಕಲರ್ಸ್ ಎಲ್ಲ ಇದೆ, ಇದರಲ್ಲಿ ಒಂದು ಯೆಲ್ಲೋ ಕಲರನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಓಕೆನಾ. ಇನ್ನು ನೋಡಿ ಈ ರೀತಿ ಎಲ್ಲ ಸೆಲೆಕ್ಟ್ ಆಯಿತು. ಮೇಲ್ಗಡೆ ಒಂದು ಮೊದಲು ಇದ್ರ ಮೇಲೆ ಒಂದು ಇಮೇಜ್ ಹಾಕೋಣ. ಇಮೇಜ್ ಯಾವುದು ಅಂದರೆ, ನೀವು ಬೇಕು ಅಂದರೆ ಈ ಸ್ಕ್ವೇರ್ ಇಮೇಜ್ನಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಅದನ್ನು ನೀವು ಮಾಡ್ಕೋಬೋದು. ಸೊ ಅದು ನೀವು ಮಾಡಬೇಕು ಅಂದರೆ ಇಲ್ಲಿ ಸ್ಕ್ವೇರ್ ಇಮೇಜ್ನಲ್ಲಿ ಮಾಡಿ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದಕ್ಕೊಂದು ಥಂಬ್ನೇಲ್ ಕ್ರಿಯೇಟ್ ಮಾಡ್ತೀನಿ. ಆ ಥಂಬ್ನೇಲ್ ಹಾಕಿ ಅದರ ಮೇಲೆ ಒಂದು ಕ್ಲಿಕ್ ಆನ್ ಲಿಂಕ್ ಆ್ಯಂಡ್ ವಾಚ್ ವಿಡಿಯೋ ಅಂತ ಒಂದು ಇಲ್ಲಿ ಹಾಕ್ಬಿಡ್ತೀನಿ. ಸೊ ಅದು ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಪ್ಲಸ್ ಐಕನ್ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರಾಮ್ ಗ್ಯಾಲರಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಒಂದು ಥಂಬ್ನೇಲ್ ಯಾವುದಾದ್ರೂ ಒಂದು ನೀವು ಕ್ರಿಯೇಟ್ ಮಾಡಿರುವಂಥ ಥಂಬ್ನೇಲನ್ನು ಇಲ್ಲಿ ತೊಗೊಂಡು ಬನ್ನಿ. ಸೊ ಈ ರೀತಿ ನಾನು ಥಂಬ್ನೇಲ್ ಮಾಡಿದ್ದೆ, ಇದನ್ನು ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಓಕೆ ಮೇಲೆ ಇಲ್ಲಿ ಕೆಳಗಡೆ ನೋಡಿ ರೈಟ್ ಮಾರ್ಕ್ ಬರ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಇಷ್ಟು ಇಲ್ಲಿ ಬಂತು. ಓಕೆನಾ. ಇದನ್ನು ಈಗ ಏನು ಮಾಡೋಣ, ಸೆಂಟರ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕೆಳಗಡೆ ಒಂದು ಸ್ವಲ್ಪ ಆಪ್ಷನ್ ಬರ್ತಾ ಇದೆ. ಸೆಂಟರ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಮಧ್ಯದಲ್ಲಿರುವಂಥದ್ದು ಸೆಂಟರ್ ಆಪ್ಷನ್ ಇದೆ. ಕೆಳಗಡೆ ಏನು ಕಾಣ್ತಿದೆ, ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರ್ಬೋದು, ಬ್ಲೂ ಆಗಿ ಕಾಣ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲಿರುವಂಥ ಈ
ಎರಡು ಏರೋ ಮೇಲೆ ಒಂದು ಬಾರ್ ಇದೆಯಲ್ಲ ಸೆಂಟ್ರ್ ಪಾಯಿಂಟನ್ನು ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಎರಡು ಪಾಯಿಂಟ್ಸನ್ನು ಇಲ್ಲಿ ಕ್ಲಿಕ್ ಮಾಡಿ. ಸೊ ಕರೆಕ್ಟಾಗಿ ಸೆಂಟ್ರಾಗಿ ಬಂದುಬಿಡುತ್ತೆ. ರೈಟ್ ಮಾರ್ಕ್ ಮಾಡಿ. ಓಕೆ, ಇನ್ನು ರಿಲೇಟಿವ್ ಸೈಜ್ ಇದೆ, ಇದಕ್ಕೆ ಒಂದು ಸ್ವಲ್ಪ ಕ್ಲಿಕ್ ಮಾಡಿ. ಇಲ್ಲಿ ರಿಲೇಟಿವ್ ಸೈಜನ್ನು 98% ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. 98% ನೋಡಿ, ಇಲ್ಲಿ ನಾನು 98% ಮಾಡಿದೆ. ಇಲ್ಲಿ ಓಕೆ ಮಾಡ್ತೀನಿ. ಮತ್ತೆ ಒಮ್ಮೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡೋಣ. ಇದು ಕರೆಕ್ಟಾಗಿ ಸೆಟ್ ನಾವು ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಕರೆಕ್ಟಾಗಿ ಸೆಟ್ ಆಯಿತು. ಈಗ ಓಕೆ ಮಾಡಿ. ಓಕೆನಾ? ಓಕೆ ಮಾಡಿದ ಮೇಲೆ ಇಲ್ಲಿ ಏನಾದರೂ ನೀವು ಟೆಕ್ಸ್ಟ್ ಬರಿಬೇಕು, ಮೇಲ್ಗಡೆ ಟೆಕ್ಸ್ಟ್ ಬರಿಬೇಕು ಅಂದರೆ ನಾನು ಬರಿತೀನಿ ನೋಡಿ. ನಾನು ಹಾಕ್ತಿರೋ ಪೋಸ್ಟ್ನೇ ಹಾಗೇ ನಾನು ಇಲ್ಲಿ ಹಾಕ್ತೀನಿ. ಕ್ಲಿಕ್ ಆನ್ ಲಿಂಕ್ ಸ್ಪೇಸ್ ಆ್ಯಂಡ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ವಾಚ್ ವಿಡಿಯೋ ಅಂತ ನಾನು ಇಲ್ಲಿ ಇಂಗ್ಲೀಷ್ನಲ್ಲಿ ಬರಿತೀನಿ. ನೀವು ಕನ್ನಡದಲ್ಲಿ ಬೇಕು ಅಂದರೆ ಬರಿಬೋದು. ಕ್ಲಿಕ್ ಆ್ಯಂಡ್ ವಾಚ್ ವಿಡಿಯೋ ಅಂತ ಇದೆ. ಅದರ ಮೇಲೆ ನಾನು ಇದನ್ನು ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಓಕೆ, ಇದು ಕೂಡ ಒಂದು ಸ್ವಲ್ಪ ರೀಪೊಸಿಷನ್, ಇಲ್ಲಿ ಪೊಸಿಷನ್ಸ್ ಎಲ್ಲ ಇದೆ ನೋಡಿ. ಇದನ್ನು ನೋಡಿ, ಕೆಳಗಡೆ ನಾವು ಈ ರೀತಿ ಕರೆಕ್ಟಾಗಿ ಅಲೈನ್ ಮಾಡ್ಬೋದು, ಮೇಲ್ಗಡೆ ಸೈಡ್ನಲ್ಲಿ ಈ ರೀತಿ ಎಲ್ಲ ಮಾಡ್ಬೋದು. ಈಗ ನಾನೇನು ಮಾಡ್ತೀನಿ, ಮೊದಲು ಇದನ್ನು ಅಕ್ಷರಗಳನ್ನು ಬೋಲ್ಡ್ ಮಾಡ್ತೀನಿ. ಒಂದು ಸ್ವಲ್ಪ ಬೋಲ್ಡ್ ಕಾಣಬೇಕು. ಓಕೆ ನೋಡಿ, ಈ ರೀತಿ ಬೋಲ್ಡ್ ಕಾಣಬೇಕು. ಓಕೆ, ಆಮೇಲೆ ಇದನ್ನು ನಾನು ಸ್ಟ್ರೋಕ್ ಕೊಡ್ತೀನಿ. ಒಂದು ಸ್ಟ್ರೋಕ್ ಕೊಡ್ತೀನಿ, ಬ್ಲ್ಯಾಕ್ ಸ್ಟ್ರೋಕ್ ಇದೆ. ಆಮೇಲೆ ಇಲ್ಲಿ ಶ್ಯಾಡೋ ಅಂತ ಇದೆ, ಇದನ್ನು ಕೂಡ ಆನ್ ಮಾಡ್ತೀನಿ. ಇದಿಷ್ಟು ಮಾಡಿ ನಾನು ಅಕ್ಷರ ಕಲರನ್ನು ಚೇಂಜ್ ಮಾಡ್ತೀನಿ. ಸೊ ಇದಕ್ಕೆ ಅಂತ ಇಲ್ಲಿ ನೋಡಿ, ಇಲ್ಲಿ ಪೊಸಿಷನ್ ಎಲ್ಲ ನಾನು ಟಚ್ ಮಾಡ್ತಿರೋದು ನೋಡಿ, ಇಲ್ಲಿ ಕಲರ್ ಅಂತ ಇದೆ. ಸೊ ಎ ಮೇಲೆ ಕ್ಲಿಕ್ ಮಾಡಿದ್ರೇ ಕಲರ್ ಚೇಂಜ್ ಆಗುತ್ತೆ. ಕಲರ್ ಮಾಡಬೇಕು. ಇಲ್ಲಿ ನಾನೇನು ಮಾಡ್ತೀನಿ, ಇದಕ್ಕೆ ಕಲರ್ ವೈಟ್ ಮಾಡ್ಕೊಂಡು ಬಿಡ್ತೀನಿ. ಅಕ್ಷರ ಕಲರನ್ನು ನಾನು ವೈಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ವೈಟ್ ಇದೆ, ಇದನ್ನು ವೈಟ್ ಮಾಡ್ತೀನಿ. ಓಕೆ, ಈ ರೀತಿ ಕಾಣುತ್ತೆ. ಸೊ ಇದಕ್ಕೆ ಓಕೆ ಮಾಡಿ. ಇನ್ನೊಂದು ಸ್ವಲ್ಪ ಟೆಕ್ಸ್ಟ್ ಸೈಜನ್ನು ದೊಡ್ಡ ಮಾಡ್ತೀನಿ. ಇಲ್ಲಿ ಟಿ ಅಂತ ಇದೆ ಸೈಜ್, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಸೈಜ್ ಜಾಸ್ತಿ ಆಗುತ್ತೆ. 72 ನಾನು ಅಡ್ಜಸ್ಟ್ ಮಾಡಿಕೊಂಡು ಈಗ ಇದನ್ನು ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೆಂಟ್ರ್ ಕರೆಕ್ಟಾಗಿ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಕಾಣ್ತಿರ್ಬೋದು ನಿಮಗೆ. ಸೊ ಇದನ್ನು ಮಾಡಿ ಓಕೆ ಮಾಡ್ತೀನಿ. ಇನ್ನು ಪೊಸಿಷನ್ ಒಂದು ಸ್ವಲ್ಪ ಕೆಳಗಡೆ ತರಬೇಕು ಅಕ್ಷರನ. ಸೊ ಸ್ವಲ್ಪ ಇಲ್ಲಿ ಕೆಳಗಡೆ ತಂದು ಓಕೆ ಮಾಡ್ತೀನಿ. ಸ್ವಲ್ಪ ಬಲಗಡೆ ಇನ್ನೊಂದು ಸ್ವಲ್ಪ ಸರಿಸೋಣ. ಇಲ್ಲಿ ಒಂದು ಇಮೋಜಿ ಹಾಕೋದಿದೆ. ಇಲ್ಲಿ ಒಂದು ಸ್ವಲ್ಪ ನಾನು ಈ ರೀತಿ ಕ್ಲಿಕ್ ಮಾಡಿ ಬಲಗಡೆ ಇದನ್ನು ಸರಿಸ್ತೀನಿ. ಓಕೆ ಮಾಡಿಬಿಡ್ತೀನಿ. ನಂತರ ನೋಡಿ, ಬಲಗಡೆ ಒಂದು ಮ್ಯಾಜಿಕ್ ಇಲ್ಲಿ ಐಕನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಾರಿ, ಒಂದು ನಿಮಿಷ ಇರಿ. ಇಲ್ಲಿ ಮಧ್ಯದಲ್ಲಿ ಒಂದು ಇದು ಇದೆ, ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸ್ಟಿಕರ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟಿಕರ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಇಮೇಜ್ ಮೇಲ್ಗಡೆ ಒಂದು ಈ ರೀತಿ ಬಟ್ ಮಾಡಿರುವಂಥದ್ದು ಒಂದು ಇಮೋಜಿ ಬೇಕು. ಇದರಲ್ಲಿಲ್ಲ. ನಾವೇನು ಮಾಡಬೇಕು, ಅದು ಬೇಕು ಅಂದರೆ ಒಂದು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಜಸ್ಟ್ ನಾನು ಇಲ್ಲಿ ಒಂದು ಏರೋ ಮಾರ್ಕ್ ಹಾಕ್ತೀನಿ. ಇಲ್ಲಿ ಶೇಪ್ಸ್ ಅಂತ ಇದೆ ನೋಡಿ, ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಒಂದು ಸ್ಕ್ವೇರ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ಕ್ಲಿಕ್ ಮಾಡಲಿಕ್ಕೆ ಒಂದು ಬ್ಲೂ ಕಲರ್ ಲಿಂಕ್ ಸ್ಕ್ವೇರ್ ಬಾಕ್ಸ್ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ನಿಮಗೆ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಂತು ಏರೋ ಮಾರ್ಕ್. ಇದನ್ನು ನಾವು ಇದಕ್ಕೆ ಟಚ್ ಮಾಡಿ ಮೇಲೆ ಕೆಳಗೆ ಈ ರೀತಿ ಮಾಡ್ಕೋಬೋದು. ನೋಡಿ, ಎಷ್ಟು ನಾವು ದೊಡ್ಡದು ಮಾಡಬೇಕು ಅಷ್ಟು ದೊಡ್ಡ ಮಾಡಿಕೊಂಡು ಇದು ರೀಪೊಸಿಷನ್ ಇಲ್ಲಿ ಬ್ಲ್ಯಾಕ್ ಡಾಟ್ಸ್ ಏನು ತೋರಿಸ್ತಾ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವೇನು ಮಾಡೋಣ, ಇಷ್ಟು ರೈಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಬಿಡೋಣ. ಸೊ ನೋಡಿ, ನಿಮ್ಮ ಪೊಸಿಷನ್ ಕರೆಕ್ಟ್ ಮಾಡಲಿಕ್ಕೆ ಬರಬೇಕು, ಅದೊಂದು ಸ್ವಲ್ಪ ನೋಡಿ. ಇನ್ನು ಓಕೆ ಮಾಡ್ತೀನಿ. ಓಕೆ ಮಾಡಿ ಇದನ್ನೇನು ಮಾಡ್ತೀನಿ ನಾನು, ಮೇಲೆ ಮೊದಲೇನು ಮಾಡೋಣ, ಇದಕ್ಕೆ ರೋಟೇಟ್ ಮಾಡೋಣ. ರೋಟೇಟ್. ಸೊ ನೋಡಿ, ಇಲ್ಲಿ ನಾನು ಈ ರೀತಿ ಸ್ವಲ್ಪ ಆ್ಯಂಗಲ್ ಇದೆಲ್ಲ, ಇಲ್ಲಿ ಟಚ್ ಮಾಡಿ ಈ ರೀತಿ -90 ನಾನು ಮಾಡ್ತೀನಿ. ಇಲ್ಲಿ 90 ಮಾಡಬೇಕು, 90 ಆಗಬೇಕು. ಓಕೆ, -90 ಮಾಡಿದರೆ ಕರೆಕ್ಟಾಗಿ ಮೇಲ್ಗಡೆ ಇದು ಮುಖ ಮಾಡುತ್ತೆ. ಸೊ ಮಾಡಿಕೊಂಡು
ಓಕೆ ಮಾಡಿ. ಆಮೇಲೆ ಇದಕ್ಕೆ ಅಂತಾನೆ ಒಂದು ಕಲರ್ ಮಾಡಲಿಕ್ಕೆ ಇಲ್ಲಿ ಕಲರ್ ಬ್ರಷ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡಿ, ರೆಡ್ ಆಗಿಬಿಡುತ್ತೆ. ಓಕೆ ಮಾಡಿಬಿಡೋಣ. ಓಕೆ, ಸೊ ಈಗ ಇದಕ್ಕೆ ರೀಪೊಸಿಷನ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಇಲ್ಲಿ ಮೇಲೆ ಎರೋ ಆಗಿ ಒಂದು ಲೈನ್ ಇದೆ ನೋಡಿ, ಇದನ್ನು ಟಚ್ ಮಾಡಿ. ಸೊ ಇದು ಮೇಲ್ಗಡೆ ಹೋಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಂದು ಲೆಫ್ಟ್ ಸೈಡ್ ಎರೋ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಇದು ಲೆಫ್ಟ್ ಸೈಡ್ ಬಂದುಬಿಡುತ್ತೆ. ಸೊ ಇನ್ನೂ ದೊಡ್ಡದಾಗಿ ಇದು ಬರ್ತಾ ಇದೆ, ಅದಕ್ಕೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಮಾಡೋಣ, ಇದಕ್ಕೆ ಸೈಜ್ ಕಡಿಮೆ ಮಾಡೋಣ. ಓಕೆ, 10 ಮಾಡಿಕೊಂಡೆ. 10 ಮಾಡಿಕೊಂಡು ಇದಕ್ಕೆ ಪೊಸಿಷನ್ ಇದೆ ಒಂದು ಸ್ವಲ್ಪ ಇಲ್ಲಿ ಮೇಲೆ ಕೆಳಗೆ ಮಾಡಿಕೊಂಡು ಸರಿಯಾಗಿ ಒಂದು ಸ್ವಲ್ಪ ಕರೆಕ್ಟಾಗಿ ಅಲೈನ್ ಮಾಡ್ಕೊಂಡು ಬಿಡೋಣ. ಸೊ ಈಗ ಕರೆಕ್ಟ್ ಆಯಿತು, ಇಲ್ಲಿ ನೋಡಿ ಬಂತು. ಸೊ ಈ ರೀತಿ ನೀವು ಒಂದು ಏನೇನು ಟೆಕ್ಸ್ಟ್ ಬೇಕು ಅದೆಲ್ಲ ಇಲ್ಲಿ ನೀವು ಮಾಡಬೇಕು. ಸೊ ಇನ್ನೂ ಒಂದು ಸ್ವಲ್ಪ ಏನಾದರೂ ಹಾಕಬೇಕು ಅಂದರೆ ಇಲ್ಲಿ ನಾನು ಎ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಎಡಿಟ್ ಪೆನ್ಸಿಲ್ ಐಕನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸ ವರ್ಷದ ಹೊಸ ವಿಡಿಯೋ ಮೊದಲ ದಿನ, ಆಮೇಲೆ ಹೊಸ ವರ್ಷದ ಮೊದಲ ದಿನ ಮೊದಲ ವಿಡಿಯೋ ಅಂತ ನಾನು ಇಲ್ಲಿ ಹಾಕ್ತೀನಿ. ಸೊ ಇಷ್ಟು ಹಾಕಿ ಇದಕ್ಕೆ ಓಕೆ ಮಾಡ್ತೀನಿ. ಇಲ್ಲಿ ನೋಡಿ ಬಂತು. ಇದಕ್ಕೇನು ಮಾಡಬೇಕು, ಈಗ ಕರೆಕ್ಟಾಗಿ ಇಲ್ಲಿ ಅಲೈನ್ಮೆಂಟ್ ಮಾಡ್ಕೋಬೇಕು. ಮೊದಲು ಏನು ಮಾಡೋಣ, ಇಲ್ಲಿ ನೋಡಿ ಬಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಬೋಲ್ಡ್ ಅಕ್ಷರಗಳನ್ನು ಬೋಲ್ಡ್ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರೆಕ್ಟಾಗಿ ಅಲೈನ್ ಮಾಡಬೇಕು. ಸೊ ಇಲ್ಲಿ ಅಲೈನ್ಮೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರ್ ಕ್ಲಿಕ್ ಮಾಡಿ. ಓಕೆ, ಕರೆಕ್ಟ್ ಆಗಿಬಿಡುತ್ತೆ. ಇನ್ನು ಸೈಜ್ ಒಂದು ಸ್ವಲ್ಪ ಕಡಿಮೆ ಆಗಬೇಕು, ಸೈಜ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಿಡೋಣ ಇದಕ್ಕೆ. ಸೊ ಈ ರೀತಿ ಒಂದು ಸ್ವಲ್ಪ ಸೈಜ್ ಮಾಡಿಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡಿ. ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪೊಸಿಷನ್ ಮಾಡ್ಕೋಬೋದು, ಎಲ್ಲಿ ಬೇಕು ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದ್ರ ಮೇಲೆ ಟಚ್ ಮಾಡಿ ನೀವು ಆ ಕಡೆ ಈ ಕಡೆ ಸರಿಸ್ಕೊಂಡು ನಡೆಯುತ್ತೆ. ಓಕೆ ಮಾಡಿಬಿಡ್ತೀನಿ. ಈಗ ಇದಕ್ಕೆ ಕರೆಕ್ಟಾಗಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಈ ಮೇಲಿನ ಸೆಂಟ್ರ್ ಪಾಯಿಂಟಿಗೆ ಕ್ಲಿಕ್ ಮಾಡಿದರೆ ಎಕ್ಸಾಕ್ಟ್ ಅಲ್ಲಿ ಬಂದು ಕುಂತ್ಬಿಡುತ್ತೆ. ಇದಕ್ಕೆ ಕಲರ್ ಬೇಕು ಅಂದರೆ ಇಲ್ಲಿ ಬಕೆಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೆಡ್ ಬೇಕು ರೆಡ್ ಕಲರ್ ಹಾಕಿ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಬೋದು. ಇಲ್ಲಿ ನೋಡಿ ಹೊಸ ವರ್ಷದ ಮೊದಲ ದಿನ ಮೊದಲ ವಿಡಿಯೋ ಅಂತ ಇದೆ. ಓಕೆ ಮಾಡ್ತೀನಿ. ಈ ಕಲರ್ ನಾನು ಚಾಕ್ಲೇಟ್ ಕಲರ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿಬಿಡ್ತೀನಿ. ಸೊ ಇದು ಆಯಿತು. ಇನ್ನು ಕೆಳಗಡೆ ಯೂಟ್ಯೂಬ್ನ ಸಂಪೂರ್ಣ ಮಾಹಿತಿಗಾಗಿ ಅಂತ ಒಂದು ನಾನು ಇಲ್ಲಿ ಟೆಕ್ಸ್ಟ್ ಬರೀತೀನಿ. ಯೂಟ್ಯೂಬ್ನ ಸಂಪೂರ್ಣ ಮಾಹಿತಿ ಇಷ್ಟು ಬರೆದು ಓಕೆ ಮಾಡಿಬಿಡ್ತೀನಿ. ಇದನ್ನು ಇಲ್ಲಿ ಕೆಳಗಡೆ ತೊಗೊಂಡು ಬಂದು ಇಲ್ಲಿ ಇದಕ್ಕೆ ಈ ರೀತಿ ನೀವು ರೀಪೊಸಿಷನ್ ಮಾಡ್ಕೋಬೋದು. ಸೊ ಇದಕ್ಕೆ ಈಗ ಸೆಂಟರ್ ಮಾಡ್ಕೊಳ್ತೀನಿ. ಸೆಂಟರ್ ಮಾಡಿ ಇದಕ್ಕೂ ಕೂಡ ಒಂದು ಕಲರ್ ಹಾಕ್ತೀನಿ ಬ್ಲ್ಯಾಕ್. ಆ್ಯಂಡ್ ಇದಕ್ಕೆ ಏನು ಮಾಡ್ತೀನಿ, ಬೋಲ್ಡ್ ಮಾಡ್ತೀನಿ. ಬೋಲ್ಡ್ ಮಾಡಿ ಇದಕ್ಕೆ ಕರೆಕ್ಟ್ ಸೆಂಟರ್ ಮಾಡಬೇಕು. ಸೊ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಟರ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಸೊ ಈ ರೀತಿ ಆಯಿತು. ಯೂಟ್ಯೂಬ್ನ ಸಂಪೂರ್ಣ ಮಾಹಿತಿ ಆಯಿತು. ಇನ್ಮೇಲೆ ಇಂಗ್ಲೀಷ್ನಲ್ಲಿ ಒಂದು ಸ್ವಲ್ಪ ಟೈಪ್ ಮಾಡಿ ನಾವೇನು ಮಾಡೋಣ, ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹಾಕ್ತೀನಿ. ಕನ್ನಡ ಇಲ್ಲಿ ಕ್ರಿಯೇಟರ್ ಗೈಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಈಗ ಇದು ಈ ಪೊಸಿಷನನ್ನು ಒಂದು ಸ್ವಲ್ಪ ಇಲ್ಲಿ ತೊಗೊಂಡು ಬಂದು ಇಲ್ಲಿ ಸೆಟ್ ಮಾಡ್ತೀನಿ. ಇದಕ್ಕೇನು ಮಾಡ್ತೀನಿ ನಾನು, ಮತ್ತೆ ಬೋಲ್ಡ್ ಮಾಡ್ತೀನಿ. ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಕಲರ್ ಮಾಡಲಿಕ್ಕೆ ಅಂತ ಇಲ್ಲಿ ಬಕೆಟ್ ಇದೆ, ಬಕೆಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಮಾಡ್ಕೋಬೋದು. ನಾನು ಮತ್ತೆ ಇಲ್ಲಿ ರೆಡ್ ಕಲರ್ ಮಾಡ್ತೀನಿ. ಸೊ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆಮೇಲೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಟ್ರ್ ಮಾಡಿಕೊಂಡು ಬಿಡ್ತೀನಿ. ಸೊ ಇಷ್ಟು ಆಯಿತು. ಸೊ ಇಷ್ಟು ಮಾಡಿದ ಮೇಲೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ಏನು ಮಾಡೋಣ, ಈಗ ಇಲ್ಲಿ ಸೇವ್ ಮೆಮೊರಿ ಕಾರ್ಡ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಫಾಲ್ಟ್ PNG ಅಂತ ಇದೆ, ಇದಕ್ಕೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ನಾನು ಇಲ್ಲಿ ಮಾಡ್ತೀನಿ. ನೋಡಿ ಇದೊಂದು ಫ್ರೀ ಅಪ್ಲಿಕೇಶನ್ ಆಗಿದೆ, ಇದರ ಮೇಲೆ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಆ್ಯಡ್ ಬಂತು ಅಂದರೆ ನೋಡಿಕೊಂಡು ಸ್ಕಿಪ್ ಮಾಡಿಬಿಡಿ, ಓಕೆನಾ. ಆಮೇಲೆ ಈಗ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ.
ಸೊ ಇವಾಗ ನಾವೇನು ಮಾಡಬೇಕು, ನಮ್ಮ ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಓಪನ್ ಆಯಿತು. ಆಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಎ ಶಾರ್ಟ್, ಅಪ್ಲೋಡ್ ಎ ವಿಡಿಯೋ, ಗೋ ಲೈವ್ ಆ್ಯಂಡ್ ಕ್ರಿಯೇಟ್ ಎ ಪೋಸ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು. ನಾವೇನು ಮಾಡೋಣ, ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಇಮೇಜನ್ನು ನಾವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮಾಡಿಬಿಡೋಣ. ನೆಕ್ಸ್ಟ್ ಆಯಿತು ಅಂದರೆ ನೋಡಿ ಇಲ್ಲಿ ಬಂತು. ಮತ್ತೆ ಒಂದು ಸ್ವಲ್ಪ ನೆಕ್ಸ್ಟ್ ಮಾಡಿಬಿಡೋಣ. ನೆಕ್ಸ್ಟ್ ಮಾಡಿದ ಮೇಲೆ ಇಲ್ಲಿ ಏನು ಮೆಸೇಜ್ ಹಾಕಬೇಕಾಗಿದೆ ಆ ಮೆಸೇಜ್ ಹಾಕಿ ನೀವು ವಿಡಿಯೋ ಲಿಂಕ್ ಇದ್ದರೆ ಲಿಂಕ್ ಹಾಕಬೇಕು. ಒಂದು ಸ್ವಲ್ಪ ಹ್ಯಾಶ್ಟ್ಯಾಗ್ ಎಲ್ಲ ಬರೆದ್ಬಿಟ್ಟು ಅದು ಹಾಕಿ. ಸೊ ಹ್ಯಾಶ್ಟ್ಯಾಗ್ ಹಾಕಲಿಕ್ಕೆ ನೋಡಿ ನಾನಿಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹಾಕ್ತೀನಿ. GUID ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಯಾಕಂದರೆ ಈ ಹ್ಯಾಶ್ಟ್ಯಾಗ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋ ಮೇಲೆ ಈ ಹ್ಯಾಶ್ಟ್ಯಾಗ್ ಬಳಸಿ ಏನು ನಾವು ವೀಡಿಯೋಸ್ ಎಲ್ಲ ಹಾಕಿರ್ತೀವಿ, ಪೋಸ್ಟ್ ಎಲ್ಲ ಹಾಕಿರ್ತೀವಿ, ಅದೆಲ್ಲ ಬಂದುಬಿಡುತ್ತೆ ನಿಮ್ಮ ಮುಂದೆ. ಸೊ ಕ್ಲಿಕ್ ಮಾಡಿದರೆ ಸಾಕು, ಬಂದುಬಿಡುತ್ತೆ. ಸೊ ಈ ರೀತಿ ನೀವು ಮಾಡಿ ಪೋಸ್ಟ್ ಅಂತ ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೋಸ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಒಂದು ಒಳ್ಳೆ ಸ್ಕ್ವೇರ್ ಇಮೇಜ್ ಮಾಡಿದರೆ ಇದು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಮಾಡಿದರೆ ಇನ್ನೂ ಒಳ್ಳೆ ಲುಕ್ ನಿಮ್ಮ ಕಮ್ಯುನಿಟಿ ಟ್ಯಾಬ್ನಲ್ಲಿ ಕಾಣುತ್ತೆ. ಸೊ ಹೇಗೆ ಮಾಡೋದು ಅನ್ನೋದು ನಾನು ಇಲ್ಲಿ ಹೇಳಿಕೊಟ್ಟೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಎಷ್ಟು ನೀವು ಲೈಕ್ ಮಾಡ್ತೀರಾ ಅದರಿಂದ ನನಗೆ ಪ್ರೇರಣೆ ಸಿಗುತ್ತೆ. ನಾನು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೆ ಇಚ್ಛೆ ಬರುತ್ತೆ. ಸೊ ಇದರಿಂದ ಒಳ್ಳೆ ನಾನು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಲೈಕ್ ಮಾಡಿ. ಲೈಕ್ ಮಾಡಿದರೆ ನನಗೂ ಒಂದು ಮೋಟಿವೇಶನ್ ನಿಮ್ಮಿಂದ ಸಿಗುತ್ತೆ. ಹಾಗೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದನ್ನು ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.